ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ವಿಚಾರ ತಮ್ಗೆ ಗೊತ್ತಾಗ್ತಿದ್ದಂಗೆ ತಮ್ಮಲ್ಲಾದಂತಹ ನೋವಿನ ವಿಚಾರಗಳನ್ನು ಹೇಳೋದಾದ್ರೆ ಸರ್, ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಂತಹ ಒಬ್ಬ ನಟ ಈಗ ಜೈಲಿಗೆ ಹೋಗುವಂಥ ಸ್ಥಿತಿ ಬರ್ತಂದ್ರೆ ಆ ನೋವಿನ ಆ ಕ್ಷಣವನ್ನು ನೀವು ನೆನಪು ಮಾಡ್ಬೋದಾದ್ರೆ ಸರ್? ನಿನ್ನೆ ಮೈಸೂರಲ್ಲಿ ಮಂಡ್ಯದಲ್ಲಿ ನಾನು ಮಾತಾಡಿದ್ದೀನಿ. ನಾನು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಲೇ ಇದ್ದೆ. ನಿನ್ನೆ ಮಂಡ್ಯದಲ್ಲಿ ತುಂಬ ಒತ್ತಾಯ ಮಾಡಿ ಮಾತಾಡಿದ್ರು. ನಾನು ಏನು ಹೇಳಕ್ಕೆ ಸಾಧ್ಯ? ನಾವು ಕಲಾವಿದರು, ಅದರಲ್ಲೂ ಸಿನಿಮಾದವರು ಅಲ್ವೇ. ನಾವು ಬದುಕಿನ ಎಲ್ಲ ವಿಷಯಗಳನ್ನು ಒಂದು ಕಲಾತ್ಮಕವಾಗಿ ನೋಡಿ ಅದನ್ನು ಸ್ಕ್ರಿಪ್ಟ್ ಮಾಡಿ ಪಾತ್ರಗಳ ಮುಖಾಂತರ ಕನ್ನಡಿ ಹಿಡಿದು ಜನಕ್ಕೆ ಇದು ಹೀಗಿದೆ ಅಂತ ತೋರಿಸೋ ಕೆಲಸದವರು. ಈ ಕೋಪ, ಸಿಟ್ಟು ಇದೆಯಲ್ಲ, ಅದು ಭಾಳ ಸಮಾಜದ ಎಲ್ಲ ಘಟನೆಗಳಿಗೆ ಅದೇ ಕಾರಣ. ಬುದ್ಧ ಅದೇ ಹೇಳು, ನೀನು ಮೌನ ವಹಿಸು ಮುಗುಳ್ನಗು, ಮೌನ ವಹಿಸು ಮುಗುಳ್ನಗು ಅಂತಾರೆ. ಎಲ್ಲ ಘಟನೆಗಳಿಗೂ ನೀನು ಮೌನ ವಹಿಸು ಮುಗುಳ್ನಗು, ಮನಸ್ಸಿನಲ್ಲಿ ಆಚರಣೆ ಮಾಡು ಅಂತಾನೆ. ಅಂದರೆ ಈ ಕೋಪವನ್ನು ನಿಯಂತ್ರಿಸೋದಕ್ಕೆ ಬಹಳ ಕಷ್ಟದ ಕೆಲಸ ಇದೆ. ಸೊ ಅಂಥ ಕೋಪನ ನಾವು ಸ್ಕ್ರಿಪ್ಟ್ ಮಾಡ್ಕೊಂಡು ಸಿನಿಮಾದಲ್ಲಿ ಸುಮ್ಮನೆ ಇರಬೇಕಷ್ಟೇ. ದ್ವೇಷನ ಪಾತ್ರ ಮಾಡಬೇಕು, ದ್ವೇಷದ ಪಾತ್ರ ಹೀಗೆ ಅಂತ ತೋರಿಸ್ಬೇಕಷ್ಟೆ. ನಾವೇ ಜೀವನದಲ್ಲಿ ಆ ಪಾತ್ರಗಳಾಗಿ, ಆ ಕ್ಯಾರೆಕ್ಟರ್ಗಳಾಗಿ ಆ ಸ್ಕ್ರಿಪ್ಟನ್ನು ಅಳವಡಿಸೋದು ತುಂಬ ಎಡವಟ್ಟಾಗ್ತದೆ. ಸೊ ನಾನು ಕಲಾವಿದರಿಗೆ ಎಲ್ರಿಗೂ ಅದೇ ಹೇಳು, ನಿಮ್ಮ ಎಲ್ಲ ಸಿಟ್ಟನ್ನು ಸ್ಕ್ರಿಪ್ಟಾಗಿ ಇಟ್ಕೊಳ್ಳಿ, ನಿಮ್ಮ ಎಲ್ಲ ದ್ವೇಷವನ್ನು ಪಾತ್ರಗಳಾಗಿ ಇಟ್ಕೊಳ್ಳಿ, ಸಿನಿಮಾದಲ್ಲಿ ಇಟ್ಕೊಳ್ಳಿ, ನಿಜ ಜೀವನದಲ್ಲಿ ಬೇಡ. ದರ್ಶನ್ ಈ ಪರಿಸ್ಥಿತಿಗೆ ನಾನು ರಿಯಾಕ್ಷನ್ ಮಾಡೋದಕ್ಕಿಂತಲೂ ನೋವು ತಿಂದಿದ್ದೆ ಜಾಸ್ತಿ. ನಾನು ನಿನ್ನೆ ಹೇಳಿದೆ, ಆ್ಯಕ್ಚುಲಿ ನನ್ನ ಮಗು ದರ್ಶನ್ ಆಗಿದ್ದರೆ ನಾನು ತಂದೆಯಾಗಿ ಎಷ್ಟು ನೋವು ಅನುಭವಿಸ್ಬೇಕು ಅಷ್ಟೇ ಅನುಭವಿಸಿದ್ದೀನಿ. ಯಾಕೆಂದರೆ ನನಗೆ ಆತನ ಎಲ್ಲ ನಡವಳಿಕೆ ಮಾಹಿತಿ ಇತ್ತು, ಭಾಳ ನೊಂದಿದ್ದೀನಿ. ಆ ಮಗು ಕೂಡ ಈಗ ನೊಂದಿರುತ್ತೆ. ಅಂದರೆ ಪಶ್ಚಾತ್ತಾಪಕ್ಕೆ ಆ ಮಟ್ಟಕ್ಕೆ ಹೋಗಬೇಕಾಗಿತ್ತ ಅಂತ ಅನಿಸ್ತದೆ ನನಗೆ. ಪಶ್ಚಾತ್ತಾಪ ಪಡೋದಕ್ಕೆ ಒಂದು ಫೋನ್ ಮಾಡಿ ಗದರಿದ್ರೆ ಆಗಿರೋದು, ಒಂದು ಬುದ್ಧಿವಾದ ಹೇಳಿದರೆ ಆಗಿರೋದು, ಅಥವಾ ಹೋಗು ಮನ್ನಿಸ್ಬಿಟ್ಟಿದ್ರೆ ಆಗಿರೋದು. ಈ ಹೊಗೆ ಇರುತ್ತೆ ಗೊತ್ತಾ ಮನುಷ್ಯನ ಮಧ್ಯೆ, ಉಫ್ ಅಂತ ಉದುರು ಹೋಗ್ಬಿಡುತ್ತಪ್ಪ, ಅಷ್ಟೇ ತಾನೆ. ಮುಂದೆ ನಮ್ಮ ಭವಿಷ್ಯ ಎಷ್ಟಿದೆ ಅದು ಮಾಡಬೇಕಿತ್ತು. ಆತ ಆಗಲಿಲ್ಲ ಆ ಥರ. ನೋಡೋಣ, ಆತ ಕೊಟ್ಟ ಕೊಡುಗೆ, ಆತನ ನಿಷ್ಠೆ, ಎಲ್ಲೋ ಆತನನ್ನು ಕಾಪಾಡುವ ಭರವಸೆ ಇದೆ ಅಂತ ನನಗೆ ಅನಿಸುತ್ತೆ. ಆತ ಕೊಡುಗೆ ಕೊಟ್ಟಿದ್ದಾನೆ, ಆತನ ನಿಷ್ಠೆ ಇದೆ, ಆತನ ತಂದೆಯ ಲೆಗಸಿ ಇದೆ. ಹಾಗಾಗಿ ಆತನಿಗೇನೋ ಒಳ್ಳೇದಾಗುತ್ತೇನೋ ಅನ್ನೋ ಒಂದು ಫೀಲಿಂಗ್ ಇದೆಯಪ್ಪ. ಸೊ ಇದಿಷ್ಟು ಹಂಸಲೇಖರ ಮಾತು. ಅಂದರೆ ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಕೂಡ ಹೇಳಿದ್ದು. ದರ್ಶನ್ ಅವರು ತಮ್ಮ ಕೋಪವನ್ನು ಏನಾದರೂ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಗ ಹಂಸಲೇಖರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.